ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನೀಗ ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಈ ಥರ ನೋಡ್ತಾನೆ 3 ಲೋಟ ನೀರು ಹಾಕಿನಿ ರಾಗಿ ಗಂಜಿ ಮಾಡೋಕ್ಕೆ. ಆಮೇಲೆ ಈ ಥರ 1-2 ಸ್ಪೂನಷ್ಟು ರಾಗಿ ಹಿಟ್ಟು ಈ ಥರ ಲೋಟಕ್ಕೆ ಹಾಕೀನಿ. ನೀವು ಬೌಲ್ ಬೇಕು ಅಂದ್ರೆ ಬೌಲಲ್ಲೂ ಹಾಕಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದ ರೆಸಿಪಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ಥರ ನೀರು ಕಾಯಕ್ಕೆ ಇಕ್ಬೇಕು. ನಮಗೆ ಎಷ್ಟು ಬೇಕಷ್ಟು ನೀರು ಕಾಯಕ್ಕೆ ಇಕ್ಕಿದ್ಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ. ರಾಗಿ ಗಂಜಿ ಅಂತಾರೆ ನಮ್ಮ ಕಡೆ, ಈ ಕಡೆ ರಾಗಿ ಮಾಲ್ಟು ಅಂತಂದರೆ. ಹಳೆಯ ಕಾಲದಲ್ಲಿ ಈ ಥರ ಫಸ್ಟ್ ಕಾಲದಲ್ಲಿ ಮಾಡ್ತಾಯಿದ್ರು ರಾಗಿ ಗಂಜಿ. ಮತ್ತು ಇದ್ರ ಜೊತೆ ಬೆಳಗ್ಗೆ ಮಜ್ಜಿಗೆ ಹಾಕಿ ಕುಡಿತಾರೆ ನಮ್ಮೂರ ಕಡೆ ತುಂಬ ಬೆಳಗ್ಗೆ ಆರೋಗ್ಯವಾಗಿರಲಿ ಅಂತ ಬೆಳಗ್ಗೆ ರಾಗಿ ಗಂಜಿ ಜೊತೆ ಮಜ್ಜಿಗೆ ಮಾಡ್ಕೊಂಡು ಕುಡಿತಾರೆ. ಇದ್ದ ತಕ್ಷಣ ಡೈಲಿ ಒಂದು ದಿವಸನೂ ತಪ್ಪಿಸಲ್ಲ. ನೋಡಿ, ಈ ಥರ ಬಿಸಿನೀರು ಕಾಯಕ್ಕೆ ಇಕ್ಬೇಕು. ಬಿಸಿನೀರಿಗೆ ಉಪ್ಪು ಹಾಕಿಕ್ಬೇಕು. ಬಿಸಿನೀರಿಗೆ ಉಪ್ಪು ಹಾಕಿದ್ಮೇಲೆ ಇದಕ್ಕೆ ನೋಡಿ, ಇಲ್ಲಿ ಹಿಟ್ಟು ಹಾಕಿದ್ದೀವಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕಿದು. ನೋಡಿ ಫ್ರೆಂಡ್ಸ್, ಈಗ ಬಿಸಿನೀರು ಕಾಯ್ತಾ ಬರ್ತಾಯಿದೆ. ನೋಡಿ, ಈ ಥರ ರಾಗಿ ಗಂಜಿ ನೀರು ಹಿಟ್ಟು ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಯಾಕೆ ಕಲಿಸ್ಬೇಕು ಅಂದರೆ ರಾಗಿ ಗಂಜಿಲಿ ಒಂದು ಗಂಟೆ ಇಲ್ಲದೆ ಥರ ಬರಲಿ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದು ಹಳೆ ಕಾಲದ್ದು. ಈಗಿನ ಕಾಲದಲ್ಲಿ ಗೊತ್ತಿದ್ರೆ ಅದರಿಂದ ಏನು ಉಪಯೋಗ ಅಂತಾರೆ, ತುಂಬ ತಂಪಾಗಿರ್ತಿದೆ ದೇಹಕ್ಕೆ. ತುಂಬ ಒಳ್ಳೆಯದಿದು. ನಾವೆಷ್ಟು ಇದು ಯೂಸ್ ಮಾಡಿ ಕುಡಿತೀವೋ ಅಷ್ಟು ಒಳ್ಳೆಯದಿತ್ತು. ರಾಗಿ ಮುದ್ದೆ ಥರ ದೇಹಕ್ಕೂ ತಂಪು, ಹೊಟ್ಟೆನೂ ಹಸುವಾಗಲ್ಲ. ಇದು ಹೇಳ್ಬೇಕಂದ್ರೆ ಬೆಳಗ್ಗೆ ಕುಡಿದ್ಬಿಟ್ರೆ, ನಮ್ಮೂರು ಸೈಡಲ್ಲಿ ಬೆಳಗ್ಗೆ ಈ ಥರ ಕುಡಿದ್ಬಿಟ್ರೆ 12-1 ಗಂಟೆ ತನಕ ಊಟನೇ ಮಾಡೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೇದಿದು, ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪಾಗಿರುತ್ತೆ. ಕೋಲ್ಡು ಇದು ರಾಗಿ ಗಂಜಿ. ಹೆಲ್ದಿ ಡ್ರಿಂಕ್ಸ್ ಅಂತಲೇ ಅನ್ಬೋದು. ಇದು ಅಷ್ಟು ಒಳ್ಳೆಯದಿದು. ನಮ್ಮ ಕಡೆ ಹುಷಾರಿಲ್ಲ ಅಂದರೆ ಈ ಥರದ್ದೆಲ್ಲ ಮಾಡಿಕೊಡ್ತಾರೆ. ಹುಷಾರಿಲ್ಲದೆ ಅಂದರೂ ಏನು ಪರವಾಗಿಲ್ಲ, ಡೈಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಈ ಥರ ಕುದೀತಾ ಇದೆಯಲ್ಲ, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನಾವೇ ಕಲಸಿದ್ದಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಈ ಥರ ಕೈ ಆಡ್ತಾನೆ ಇರಬೇಕು ಒಂದು 5 ನಿಮಿಷ. ಯಾಕೆಂದ್ರೆ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ, ತಳ ಹೊತ್ತುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಕುದೀತಾ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಥರನೇ ಇರಲಿ ಅಂದರೆ ನೀರು ಥರ ಮಾಡ್ಕೊಳ್ರಿ. ತುಂಬ ಒಳ್ಳೆಯದು. ಹಳೆ ಕಾಲದ್ದಾದರೂ ತುಂಬ ಹೆಲ್ದಿಯಾಗಿರ್ತಿದ್ದು. ಈಗಿನ ಕಾಲದಲ್ಲೂ ಎಷ್ಟೋ ಜನ ಬೇಕಾದ್ರೆ ಇದು ಮಾಡ್ಕೊಂಡು ಕುಡಿತಾರೆ. ತುಂಬ ಒಳ್ಳೆಯದು, ಮೈಗೆ ತಂಪಾಗಿರುತ್ತಲ್ವ ದೇಹಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇನ್ನೂ ಮಾಡ್ಕೊಂಡು ಕುಡಿತಾರೆ. ಇದು ಕುದೀತಾ ಗಟ್ಟಿ ಆಗುತ್ತಿದ್ದು. ನಿಮ್ಗೆ ಯಾವ ಅಳತೆ ಬೇಕು ಮಾಡ್ಕೊಂಡು ಆಫ್ ಮಾಡಿಬಿಡಿ. ಇದೇನಪ್ಪ ಉಳಿತಾ ಇದನ್ನೂ ಹಾಕ್ಬೇಕಾ ಅಂದ್ಕೊಬೇಡಿ. ಯಾಕೆಂದರೆ ಇದಿನ್ನೂ ಅಷ್ಟು ಜನಕ್ಕೆ ಗೊತ್ತಿರಲ್ಲ, ಮಾಡೋದು ಗೊತ್ತಿರಲ್ಲ, ಕುಡಿದ್ರು ಇದರಿಂದ ಏನು ಉಪಯೋಗ ಅನ್ನೋದು ಅಷ್ಟು ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಮಾಡಾಕನಲ್ವಾ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದು ಈ ಥರ ನಾವು ಡೈಲಿ ಈ ಥರ ಬೆಳಗ್ಗೆ ಮಾಡ್ಕೊಂಡು ಕುಡಿತೀವಿ. ತುಂಬ ಒಳ್ಳೆಯದಾಗಿರುತ್ತೆ, ಆರೋಗ್ಯನೂ ತಂಪಾಗಿರ್ತೈತೆ ದೇಹ. ನೋಡಿ, ಕುದೀತಾ ಇದೆ. ಈ ಥರ ಸಣ್ಣೂರಿ ಮಾಡಿ ಈಗ ಆಗಿದೆ. 1-2 ನಿಮಿಷ ಕುದಿಸ್ಬಿಟ್ರೆ ಸಾಕು. ಜಾಸ್ತಿ ಗಟ್ಟಿನೇ ಬೇಡ, ಜಾಸ್ತಿ ನೀರು ಬೇಡ, ಮೀಡಿಯಮ್ ಆಗಿರಬೇಕಿದು. ನೋಡಿ, ತುಂಬ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಮಾಡಿಸಿ ಕುಡಿದ್ರೆ ತುಂಬ ಒಳ್ಳೆಯದು. ಆರೋಗ್ಯನೂ ಅಷ್ಟೇ ಚೆನ್ನಾಗಿರ್ತಿದ್ರು ರಾಗಿ ಗಂಜಿ ಕುಡಿಯೋದ್ರಿಂದ. ನೀವು ಮೊಸರು ಹಾಕ್ಕೊಂಡು ಕುಡಿಯಬೇಕು ಅಂದರೆ ಮಜ್ಜಿಗೆ ರಾತ್ರಿ ಮಾಡಿಕ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅದು ಚೆನ್ನಾಗಿರುತ್ತೆ. ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ತಂಪಾಗಿ, ಇನ್ನೂ ಚೆನ್ನಾಗಿ ತಂಪಾಗಿರ್ತೈತೆ. ಹೊಟ್ಟೆಗೂ ತಂಪಾಗಿರ್ತೈತೆ, ಚೆನ್ನಾಗೂ ಟೇಸ್ಟ್ ಬರ್ತಿದ್ದು. ನೋಡಿ ಚೆನ್ನಾಗಿ, ಏಕೆಂದರೆ ಹಿಟ್ಟಾಗಿರ್ತೀವಲ್ಲ ಅದರಿಂದ ಇದು ಒಂದು 5 ನಿಮಿಷ 2 ನಿಮಿಷ ಬೆಂದರೆ ಆಗುತ್ತೆ. ತೊಕ್ಕ ಕುದೀತಾ ಇದೆ. ಮೈಗೂ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ಈ ಥರ ಜ್ವರ ಬಂದಾಗ ಈ ಥರ ಮಾಡಿಕೊಡ್ರಿ. ತುಂಬ ಒಳ್ಳೆಯದಿದೆ, ಆರೋಗ್ಯಕ್ಕೂ ಅಷ್ಟೇ ಹೆಲ್ದಿಯಾಗಿರ್ತೀವಿ ಕುಡಿದ್ರೆ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ನೋಡಿ, ಇದು ರೆಡಿಯಾಗಿದೆ ರಾಗಿ ಗಂಜಿ. ಒಂದು ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ರೆಡಿಯಾಗಿದೆ ರಾಗಿ ಗಂಜಿ. ಈ ಥರ ಒಂದು ಒಂದು ಸಣ್ಣ ಚೊಂಬಂತದಕ್ಕೆ ನಾನು ಹಾಕ್ಕೊಂಡಿನಿ. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗೂ ಇರುತ್ತೆ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.